4ನೆಯ ದಿನ ತಾಯಿ ಕುಷ್ಮಾಂಡಳನ್ನು ಪೂಜಿಸಲಾಗುತ್ತೆ. ಈ ದಿನ ನಾವು ಮಾಲ್ಪುವವನ್ನು ಪ್ರಸಾದವಾಗಿ ನೀಡ್ಬೋದು ಅಮ್ಮನವರಿಗೆ. ಅಂದರೆ ಗೋಧಿ ಹಿಟ್ಟಿನಿಂದ ಮಾಡಿದಂಥ ಪ್ರಸಾದ ಅಥವಾ ಗೋಧಿ ರವೆಯಿಂದ ನೀವು ಪ್ರಸಾದವನ್ನು ಮಾಡಿ ಅಮ್ಮನವರಿಗೆ ಇಡ್ಬೋದು. ಹಾಗೆ ಹೂವು ಅಂತ ಬಂದರೆ ಹಸಿರು ಬಣ್ಣದ ಸೇವಂತಿಗೆ ಹೂವಿನಿಂದ ಅಲಂಕಾರವನ್ನು ಮಾಡಬೇಕು. ಹಾಗೆ ಬಣ್ಣ ಅಂತ ಬಂದರೆ ನೀವು ಅಮ್ಮನವರಿಗೆ ನೀಲಿ ಬಣ್ಣ ಆಗಿ ಬಂದಿದೆ. ಹಾಗೆ ನೀವು ಮಂತ್ರವನ್ನು ಪಠನೆಯನ್ನು ಮಾಡಬೇಕು ಅಂದರೆ ಇಲ್ಲಿ ಮಂತ್ರವನ್ನು ಸಹ ನಾನು ಹಾಕಿದ್ದೀನಿ. ಈ ಮಂತ್ರವನ್ನು ಹೇಳಿಕೊಂಡು ನೀವು ದೇವಿಯ ಪೂಜೆಯನ್ನು ಮಾಡ್ಬೋದು. ಇಲ್ಲ ಅಂದರೆ ನಾನು ಹೇಳಿರೋ ಥರ ದಮ್ ಕುಷ್ಮಾಂಡ ದೇವಿಯೇ ನಮಃ ಈ ರೀತಿಯಾದಂಥ ಮಂತ್ರವನ್ನು ಸಹ 108 ಬಾರಿ ಹೇಳಿಕೊಂಡು ನೀವು ಪೂಜೆಯನ್ನು ಮಾಡ್ಬೋದು. ಹಾಗೆ ವಿಶೇಷವಾಗಿ ಈ ಒಂದು ದಸರಾ ಹಬ್ಬದಲ್ಲಿ ಗೊಂಬೆಗಳನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ. ಈ ಗೊಂಬೆ ಪೂಜೆಯನ್ನು ಸಹ ಆಚರಣೆ ನಡೆದಿದ್ದರೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸರಳವಾಗಿ ನಿಮ್ಮ ಮನೆಯಲ್ಲೇ ಪೂಜೆಯನ್ನು ಮಾಡ್ಕೊಳ್ಳಿ. ಅಖಂಡ ದೀಪದ ಪೂಜೆಯನ್ನು ಸಹ ಮಾಡ್ಕೊಳ್ಳಿ. ಇಲ್ಲಾಂದರೆ ದೇವಸ್ಥಾನಕ್ಕೆ ಹೋಗಿ.